ಜವಾಬ್ದಾರಿಯುತ ರಾಜಕಾರಣಿಗಳೇ, ಕೆಂಪು ಕಲ್ಲು ಮತ್ತು ಮರಳಿನ ಅಭಾವದಿಂದ ಕರಾವಳಿ ಕರ್ನಾಟಕ ಭಾಗದ ಕಟ್ಟಡ ನಿರ್ಮಾಣ ಕಾರ್ಮಿಕರು ಬದುಕು ಕಳೆದುಕೊಳ್ಳುತ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಕೆಂಪು ಕಲ್ಲು ಮತ್ತು ಮರಳು ಗಣಿಗಾರಿಕೆಯನ್ನು ನಿಲ್ಲಿಸಿದ್ದೀರೆಂದು ಹೇಳಬಹುದೇ? ಈ ಸಮಸ್ಯೆಯಿಂದ ಅದೆಷ್ಟೋ ಕಟ್ಟಡಗಳ ಕೆಲಸ ಬಾಕಿ ಉಳಿದಿದೆ. ಗುತ್ತಿಗೆದಾರರು, ಮನೆ ನಿರ್ಮಾಣ ಮಾಡಿಸಿಕೊಳ್ಳುವವರು, ಕಟ್ಟಡ ನಿರ್ಮಾಣ ಸಂಬಂಧಿ ಸಾಮಗ್ರಿಗಳ ವ್ಯಾಪಾರಿಗಳು ತಮ್ಮ ಲಾರಿ ಮತ್ತು ಟಿಪ್ಪರ್ಗಳಿಗೆ ಸಾಲ ಮಾಡಿ ಅದನ್ನು ಕಟ್ಟಲಾಗದೆ ಪರಿತಪಿಸುತ್ತಿರುವ ಅದರ ಮಾಲೀಕರು, ಹೀಗೆ ಎಲ್ರಿಗೂ ಆರ್ಥಿಕವಾಗಿ ತುಂಬಾ ಸಮಸ್ಯೆ ಆಗ್ತಿದೆ. ಇವರಿಗೆ ಎಲ್ಲಾದರೂ ಉಳಿತಾಯದ ಹಣವಾದರೂ ಇರಬಹುದೇನೋ. ಆದರೆ ದಿನಗೂಲಿ ಕಾರ್ಮಿಕರ ಪಾಡಂತೂ ಕೇಳುವವರೇ ಇಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದ ವಲಸಿಗರು ದಿನದ ಖರ್ಚನ್ನು ಕೂಡ ನಿಭಾಯಿಸಲಿಕ್ಕಾಗದೆ ತಮ್ಮ ಮೊಬೈಲನ್ನೇ ಮಾರುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಅವರು ಬಡವ ಮತ್ತು ಮಧ್ಯಮ ವರ್ಗದವರ ಹೊಟ್ಟೆಗೆ ಕಲ್ಲಾಕುವ ಯಾವ ರಾಜಕಾರಣವಾದರೂ, ಯಾವ ಕಾರ್ಪೊರೇಟ್ ವರ್ಗವಾದರೂ ಅವರ ಅಧಿಕಾರ ಹೆಚ್ಚು ಕಾಲದ ಬಾಳಿಕೆ ಬರಲ್ಲ ಎಂಬ ಕಹಿ ಸತ್ಯವನ್ನು ಮನಗಾಣುವುದೊಳಿತು.